ಯಾವತ್ತಿಂದ ಹೂ ಮಾರ್ತಿದ್ದೀರಾ? ನಾವು ರಾಜ್ಕುಮಾರ್ ಸತ್ತಾಗಿಂದ ಮಾಡ್ತಾ ಇದ್ದೀವಿ. ಅವಾಗಿಂದ ಮಾಡ್ತೀವಿ. ವ್ಯಾಪಾರ ಎಲ್ಲ ಹೆಂಗಿದೆ ಅಮ್ಮ? ವ್ಯಾಪಾರ ಮೊದಲು ಪರವಾಗಿರಲಿಲ್ಲ ಸರ್, ಇವಾಗ ಸ್ವಲ್ಪ ಡೌನ್ ಆಗಿದೆ. ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ನಿಮ್ಗೆ ಎಷ್ಟು ಅನುಕೂಲ ಆಗಿದೆ, ಒಳ್ಳೇದಾಗಿದೆ, ಏನು? ಒಳ್ಳೇದಾಗಿದೆ ಸರ್ ನಮಗೆ. ಓಕೆ. 17 ವರ್ಷದಿಂದ ಅವರಿಂದ ಅನ್ನ ತಿಂತಾ ಇದ್ದೀವಿ, ಚೆನ್ನಾಗಿ ಇದಾಗಿದ್ದೀವಿ. ಹೂವು ವ್ಯಾಪಾರ ಮಾಡ್ಕೊಂಡೆ ಜೀವನಾಂಶ ಮಾಡ್ತಾ ಇದ್ದೀವಿ ಸರ್. ಯಾವಾಗೆಲ್ಲ ರಶ್ ಇರುತ್ತೆ, ಏನು ಎಲ್ಲ ಅನುಕೂಲ ಆಗಿದೆ? ಭಾನುವಾರ ಇರುತ್ತೆ ಸರ್, ರಜಾ ದಿವಸ ರಶ್ ಇರುತ್ತೆ, ಮಿಕ್ಕಿದ ಟೈಮಲ್ಲಿ ಏನು ರಶ್ ಇಲ್ಲ. ಅಂದರೆ ನಾನು ಹೇಳೋದು ಇಂಥ ಸ್ಮಾರಕ ಆದಮೇಲೆ ಒಂದು ಹೂವು ಇಟ್ಕೊಂಡು ವ್ಯಾಪಾರ ಬಡವರ ಬಗ್ಗರಿಗೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಸರ್. ಹೌದು, ದಿನನಿತ್ಯ ವ್ಯಾಪಾರ ಮಾಡೋರಿಗೆ ದಿನನಿತ್ಯ ವ್ಯಾಪಾರ ಮಾಡೋರಿಗೆ ಸುಮಾರು ಜನಕ್ಕೆಲ್ಲ ಅನುಕೂಲ ಆಗಿದೆ ಸರ್, ನಮ್ಮಂಥ ಬಡವರಿಗೆಲ್ಲ. ಅಂದರೆ ನಿಮ್ಮ ಪ್ರಕಾರ ಒಳ್ಳೆ ಈ ಜಾಗ ಕೊಟ್ಟಿದ್ದು ರಾಜ್ಕುಮಾರ್ ಅವರಿಗೆ ತುಂಬ ಒಳ್ಳೇದಾಯಿತು ಆಗಿದೆ ಸರ್. ಯಾವರಿಂದ ಬಂದಿದ್ದೀರಲ್ಲ? ಯಾದಗಿರಿ ಸರ್. ಓಕೆ. ರಾಜ್ಕುಮಾರ್ ಅಭಿಮಾನ ಇಟ್ಟು ಅಲ್ಲಿಂದ ಇಲ್ಲಿ ತನಕ ನೋಡಕ್ಕೆ ಬಂದಿದ್ದೀರಾ? ಹೌದು ಸರ್. ಹೌದು ಸರ್, ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು, ನಿಮಗೆ ಗೊತ್ತಿರ್ಬೋದು. ಚೇತನ್ ಅಹಿಂಸಾ ಅವರು ರಾಜ್ಕುಮಾರ್ ಅವರಿಗೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದರು. ಅದು ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ರಾಜ್ಕುಮಾರ್ ಅವರಿಗೆ ಸ್ಮಾರಕ ಮಾಡೋಕ್ಕೆ ಜಾಗ ಕೊಟ್ಟಿದ್ದು ಒಳ್ಳೇದು ಅನಿಸುತ್ತಾ, ಏನು ಅನಿಸುತ್ತೆ ಸರ್? ಇಲ್ಲ, ಒಳ್ಳೇದು ಸರ್. ಅವ್ರು ಯಾಕಂದರೆ ಹೈ ಲೆವೆಲ್ ನಟ ಇದ್ದಾರೆ, ಅವ್ರು ಕೊಡ್ಬೇಕು. ಕರ್ನಾಟಕದ ದೊಡ್ಡ ನಟ ಅವ್ರಲ್ವ, ಅವರು ಕೊಡ್ಬೋದು, ತಪ್ಪು ಏನಿಲ್ಲ ಅನಿಸ್ತದೆ. ನಿಮಗೇನು ಅನಿಸುತ್ತಮ್ಮ? ಎಲ್ಲರೂ ಒಳ್ಳೇದ್ರಿ, ರಾಜಕೀಯ ಮಾಡ್ಯಾರೋ ಚಲೋ ಕೊಟ್ಟಾರ ಅಂತ ನಾವು ನೆನೆಸ್ತೀವಿ. ಅದ್ರ ನಮಗೆ ಒಳ್ಳೇದೇ ಅನಿಸ್ತದೆ, ನಮಗೂ ಒಳ್ಳೇದೇ. ಯಾಕಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅಲ್ಲಿಂದ ಇಲ್ಲಿಂದ ನೋಡೋಕೆ ಬರ್ತಾರೆ, ನೋಡೋಕೆ ಬರೋ ಇದನ್ನ ಒಂದು ಫೀಲ್ ಥರ ನೋಡ್ತಾರೆ. ಅಂದರೆ ಈ ಥರ ಚೇತನ್ ಅಹಿಂಸಾ ಅವರು ಹೇಳಿದ್ದು ತಪ್ಪು ಅನ್ನೋ ಥರ ನೀವು ಹೇಳ್ತೀರಾ? ಹೌದ್ರಿ, ಎಲ್ಲ ಯಾರು ತಪ್ಪನಿರಲಿ, ಎಲ್ಲ ಒಳ್ಳೇದ ರೀ. ನಮ್ಮಂಥರ ಬಂದು ನೋಡ್ಕೊಂಡ್ರು ಆಸರಾದೆ ಚಂದ ಪಡೆದ್ರಿ ಅಂತ ನಾವು ಬಿಡ್ಕೊಂಡು ಹೋಗ್ತೀವಿ. ಎಷ್ಟು ವರ್ಷದಿಂದ ಅಭಿಮಾನಿ ರಾಜ್ಕುಮಾರ್ ಅವರಿಗೆ? ಎಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ ರೀ, ಅದಕ್ಕೆ ಗೊತ್ತಿಲ್ಲ ರೀ. ಅಷ್ಟೇ ನಾವು ನೋಡ್ಕೊಂಡು ಹೋಗ್ತೀವಿ ರೀ. ಒಳ್ಳೆ ಮನುಷ್ಯರು ನಿಮ್ಮ ಅಷ್ಟು ಪಡೆದ್ರಿ, ಅಷ್ಟು ಹೇಳಿಕೆ ಆಗ್ಯದ ಅಂತ ನಮ್ದು ಇಷ್ಟೇ. ರಾಜ್ಕುಮಾರ್ ನೋಡಿದಷ್ಟು ಖುಷಿ ಆಗುತ್ತೆ ನಿಮ್ಗೆ ಇಲ್ಲಿ ಬಂದ? ಖುಷಿ ಆಗ್ತದೆ, ಖುಷಿ ಆಗ್ತದೆ. ಓಕೆ ಅಮ್ಮ, ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಸಾರಾ ಗೋವಿಂದ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದ್ರು ಅನ್ನೋ ಅವ್ರ ಮೇಲೆ FIR ಆಯಿತು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್, ಅವರು ಚೇತನ್ ಸರ್ ಮುಂಚೆಗೆ ಹೇಳ್ಬೋದಾಯಿತು, ಬಟ್ ಇವಾಗ ಹೇಳಿದ ತಪ್ಪು. ಬಟ್ FIR ಆಗಿದ್ದು ಕರೆಕ್ಟ್ ಅನಿಸ್ತದೆ. ಯಾಕಂದರೆ ತಪ್ಪು ಅವಾಗ ಅವರು ಸಮಾಧಿ ಮಾಡಿ ಅವಾಗ ಇವಾಗ ಹೇಳೋದು ತಪ್ಪಾಗಿಬಿಡುತ್ತೆ. ಅವಾಗ ಏನಾದರೂ ಹೇಳಿದರೆ ಈ ಥರ ಭೂಮಿ ವೇಸ್ಟ್ ಆಗುತ್ತೆ, ಅದಾಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅವರು, ಚೇತನ್ ಸರ್ ಹೇಳಿದ್ದು. ಬಟ್ ಅವಾಗ ಮುಂಚೆ ಕೇಳಬೇಕಾಗಿತ್ತು, ಇವಾಗ ಹೇಳಿದರೆ ಏನು ಹೇಳಿ. ಅಭಿಮಾನಿಗಳು ಹೋರಾಟ ಮಾಡ್ತಿದ್ದಾರೆ, ಆಯಿತಾ? ಸೊ ಅಂದರೆ ಈ ಚೇತನ್ ಅಹಿಂಸಾ ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಈ ಟೋಟಲ್ ಘಟನೆ ಬಗ್ಗೆ ಏನು ಅನಿಸುತ್ತೆ ಅಂತ? ಸರ್, ಹೋರಾಟ ಮಾಡ್ತಾರದು ಮತ್ತು ಸರಿ ಅನ್ನಿಸ್ತದೆ, ಹೋರಾಟ ಮಾಡ್ತಾರದು ಅಷ್ಟೇ. ನಮಗೆ ಈ ಮೂಲಕ ಚೇತನ್ ಅಹಿಂಸಾ ಅವ್ರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಅವ್ರಿಗೆ ಹೇಳೋದು ಏನಂದರೆ ನನ್ನ ಪ್ರಕಾರ ಮುಂಚೆಗೆ ಹೇಳ್ಬೋದಾಗಿತ್ತು. ನೀವು ಹೇಳೋದು ಕರೆಕ್ಟ್, ಉದ್ದೇಶ ಒಂದು ಒಳ್ಳೇದಿರ್ಬೋದು ಅವ್ರು ಮೋಸ್ಟ್ಲಿ. ಬಟ್ ಅವಾಗ ಹೇಳೋದಾಯ್ತು, ಇವಾಗ ಹೇಳ್ತಿದ್ರೆ ಏನೋ ಪ್ಲಾನ್ ಮಾಡ್ಕೊಂಡು ಹೇಳ್ತಿರ್ಬೋದು ಅಂತ ಯೋಚನೆ ಬರುತ್ತೆ ಅಷ್ಟೇ. ಆ ಥರ ಅನಿಸ್ತದೆ ನಮ್ಗೆ. ಹೌದು, ಯಾವಾಗಿಂದ ಹಳೆಯದೆಲ್ಲ ಇವಾಗ ಹೇಳ್ತಿದ್ರೆ ಮತ್ತೆ ಅದೇ ಬರ್ತದೆ ಯೋಚನೆ. ಸರ್, ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು, ನಿಮಗೆ ಗೊತ್ತಿದೆ. ಚೇತನ್ ಅಹಿಂಸಾ ಅವರು ಈ ಜಾಗನ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದ್ರು. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಸರ್, ಅವ್ರು ಮಾತಾಡೋದು ತಪ್ಪು. ಅವರು ಚೇತನ್ ಅವರು ಮೊದಲು ಅವರು ಚಿತ್ರಕಲಾಂಟಾಗಿ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಯಿತೆ. ಅವರು ಕ್ಷಮೆ ಕೇಳೋರೆ. ಅಂದರೆ ಇದು ಅವರು ಮಾತಾಡಿರೋದು ಇವ್ರಿಗೆ ರಾಜ್ಕುಮಾರ್ಗೆ. ಏಕೆಂದರೆ ರಾಜ್ಕುಮಾರ್ ಇವತ್ತು ನಮ್ಮ ಕರ್ನಾಟಕಕ್ಕೆ ಅವ್ರ ಹೆಮ್ಮೆ, ಇಡೀ ಭಾರತೀಯ ಗೊತ್ತು ಪ್ರತಿಯೊಂದಕ್ಕೂ. ಅವ್ರು ಮಾತಾಡೋ ತಪ್ಪಲ್ಲಿ ಅವ್ರು ಕ್ಷಮೆ ಕೇಳೋದ್ರಿಂದ ಕ್ಷಮಿಸ್ಬೋದು. ಅಕಸ್ಮಾತ್ ಮತ್ತೆ ಅದೇ ಮುಂದುವರೆದ್ರೆ ಉಗ್ರ ಹೋರಾಟ ಆಗುತ್ತೆ ಕನ್ನಡದಲ್ಲಿ. ಅಂದರೆ ಚೇತನ್ ವಿರುದ್ಧ ಅಭಿಮಾನಿಗಳು ಏನು ಹೋರಾಟ ಮಾಡ್ತಿದ್ರು ಅದು ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೆ? ಇಲ್ಲ, ಯಾವುದು ಕರೆಕ್ಟ್ ಅದು. ಏಕೆಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡಂಗಿಲ್ಲ, ಅವರು ನಟರು ಅಲ್ವಾ, ಅವರು ಅದ್ರ ಬಗ್ಗೆ ಮಾತಾಡಂಗಿತ್ತಿಲ್ಲ. ಅವರು ಮತ್ತೆ ಕ್ಷಮೆ ಕೇಳೋದು ಕರೆಕ್ಟಾಗಿದ್ದರೆ ಓಕೆ. ಇಲ್ಲ ಮತ್ತೆ ಅವರು ಅದೇ ಹೇಳಿಕೆ ಕೊಟ್ಟರೆ ತೀವ್ರ ಹೋರಾಟ ಮಾಡ್ತಾರೆ ಕನ್ನಡದಲ್ಲಿ. ಸರ್, ಚೇತನ್ ಅಹಿಂಸಾ ಅವರ ಉದ್ದೇಶ ಏನು ಅಂತ ಅನಿಸುತ್ತೆ ನಿಮಗೆ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ? ಅವರು ಏನಂತ ಅವ್ರು ಹೆಂಗೆ ಅಂದರೆ ಚೆನ್ನಾಗಿದ್ದು ಮೊದಲು ಚೆನ್ನಾಗಿ ಮೊದಲು. ಈಗ ಸಮಾಜಕ್ಕೆ ನಾನು ಇದು ಒಂಥರ ಬುಕ್ಕೆಲ್ಲ ಬರಿತೀವಿ, ನಾವು ಓದ್ತೀವಿ, ಇದು ಮಾಡ್ತೀವಿ, ಇದರಲ್ಲಿ ವಸತಿ ಇದರಲ್ಲಿ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ತೀವ್ರ ಬೆಳವಣಿಗೆ ಇದಿಲ್ಲ, ತಪ್ಪೈತೆ ಅವ್ರದ್ದು. ಇಲ್ಲಿ ಪ್ರಚಾರಕ್ಕೋಸ್ಕರ ಮಾಡ್ತಿದ್ರು ಅಂತ ಅನ್ಸುತ್ತೆ ನಿಮಗೆ? ಅದೇ ಪ್ರಚಾರಕ್ಕೋಸ್ಕರ ಮಾಡ್ತಾರೆ, ಅದು ಬೇರೆ ಉದ್ದೇಶ ಇಲ್ಲ ಅಲ್ಲಿ. ಕೊನೆಯದಾಗಿ ಸಾರಾ ಗೋವಿಂದ್ ಅವ್ರ ಮೇಲೆ FIR ಆಯಿತು, ಆಯಿತಾ? ಸಾರಾ ಗೋವಿಂದ್ ಅವರು ಅವಾಚ್ಯ ಶಬ್ದಗಳಿಂದ ಬೈದ್ರು ಅನ್ನೋದು, ಈ ಥರ ಬೈದಿದ್ದು ಸರಿ ಅಂತ ಅನ್ಸುತ್ತೆ ನಿಮಗೆ? ಸಾರಾ ಗೋವಿಂದ್ ಅವರು ಬೈದಿರೋ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ನಟ ಚೇತನ್ ನನಗೆ ನೋಡಿದ್ದೀನಿ ಅವ್ರನ್ನ. ಅದರಿಂದ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅವ್ರ ಬಗ್ಗೆ ಸಾರಾ ಗೋವಿಂದ್ ಬಗ್ಗೆ ಮಾತಾಡೋಲ್ಲ. ಟೋಟಲಾಗಿ ಈ ಮೂಲಕ ಚೇತನ್ ಅವ್ರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಚೇತನ್ ಅವರು ಇವತ್ತು ಬೇಕಾದ್ರೆ ಇವತ್ತು ಚಲನಚಿತ್ರಕ್ಕೆ ಬಂದರೂ ಇವತ್ತು ಸಪೋರ್ಟ್ಗೆ ಅವರೇ, ಅಭಿಮಾನಿಗಳವರೇ. ಅವ್ರಿಗೆ ಅಭಿಮಾನಿಗಳಿಲ್ಲ ಅಂತ ಅಲ್ಲ. ಅಂದರೆ ಈ ಥರ ಯಾವಾಗಲೂ ಹೇಳಿಕೆ ಕೊಡೋದು ಇದೇ ಫಸ್ಟ್ ಅಲ್ಲ. ಅವರು ಯಾವಾಗಲೂ ಹೇಳಿಕೆ ಕೊಟ್ಟಾಗೆಲ್ಲ ಸಿಗಾಕತ್ತಾ ಇರ್ತಾರೆ. ಅದರಲ್ಲಿ ಅವರು ಅದನ್ನೇ ಯೋಚನೆ ಮಾಡಿ ಇದು ಮಾಡಬೇಕು ಅಷ್ಟೆ.